ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ದಿವ್ಯಾ. ಇವತ್ತು ಮಂಗಳವಾರ ಆಗಿರೋದ್ರಿಂದ ನಾನು ತಲೆಗೆ ಸ್ನಾನ ಮಾಡಿಬಿಟ್ಟು ದೇವರಿಗೆ ದೀಪ ಹಚ್ತಾ ಇದ್ದೀನಿ. ನಮ್ಮಲ್ಲಿ ಸಾಮಾನ್ಯವಾಗಿ ಇದೇ ಪದ್ಧತಿ ಇರುವಂಥದ್ದು. ನಾವೇನಾದರೂ ವಾರನ ಮಾಡ್ತೀವಿ ಅಂತ ಅಂದರೆ ಅವತ್ತಿನ ದಿನ ತಲೆಯಿಂದ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚುವಂಥದ್ದು. ನಾನು ಇದನ್ನು ಪ್ರತಿ ಮಂಗಳವಾರ ಕೂಡ ಮಾಡ್ತೀನಿ. ಪ್ರತಿ ಮಂಗಳವಾರ ತಲೆಯಿಂದ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ತೀನಿ. ಬೆಳಿಗ್ಗೆನೇ ಹಸ್ಬೆಂಡು ಪೂಜೆ ಎಲ್ಲ ಮಾಡಿ ಹೋಗಿದ್ದರು. ಸಾಮಾನ್ಯವಾಗಿ ಪೂಜೆ ಎಲ್ಲ ಡೈಲಿ ಬೆಳಿಗ್ಗೆನೇ ಆಗೋಗ್ಬಿಡತ್ತೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಬಿಡ್ತೀವಿ. ಮಂಗಳವಾರ ಮಾತ್ರ ನಾನು ಈ ಥರ ಪೂಜೆ ಆಗಿದ್ದರೂ ಕೂಡ ಮತ್ತೆ ಸ್ನಾನ ಮಾಡಿಬಿಟ್ಟು ದೇವರಿಗೆ ದೀಪ ಹಚ್ತೀನಿ. ಕೆಲವೊಂದು ಸಲ ನಾನೇ ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು ಸ್ನಾನ ಮಾಡಿ ಪೂಜೆನ ಮಾಡಿಬಿಡ್ತೀನಿ. ಕೆಲವೊಂದು ದಿವಸ ಏನಾಗುತ್ತೆ, ನನ್ನ ಮಗಳು ಸ್ವಲ್ಪ ಲೇಟಾಗಿ ಎದ್ಬಿಡ್ತಾಳೆ. ಅವಳಿಗೆ ತಿಂಡಿ ತಿನ್ನಿಸಿ ಸ್ನಾನ ಮಾಡಿಸಿ ಅವಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸುವಷ್ಟರಲ್ಲಿ ನನಗೆ ಲೇಟ್ ಆಗಿಬಿಡತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಅವಳು ಸ್ಕೂಲಿಗೆಲ್ಲ ಹೋದ್ಮೇಲೆ ನನ್ನ ಕೆಲಸ ಏನಿದೆಯೋ ಅದನ್ನು ನಾನು ಮಾಡ್ಕೋತೀನಿ. ಸೊ ಇವತ್ತು ಸ್ವಲ್ಪ ಲೇಟ್ ಆಯಿತು. ಅದಕ್ಕೋಸ್ಕರ ಅವಳನ್ನ ಸ್ಕೂಲಿಗೆಲ್ಲ ಕಳಿಸ್ಬಿಟ್ಟು ಇದಾದಮೇಲೆ ನಾನು ಇಲ್ಲಿ ಸ್ನಾನ ಎಲ್ಲ ಮಾಡಿ ದೀಪ ಹಚ್ತಾ ಇರುವಂಥದ್ದು. ದೇವರಿಗೆ ನಾನಿಲ್ಲಿ ದೀಪನ ಹಚ್ಬಿಟ್ಟು ಹಾಗೆ ಅರಿಶಿನ ಕುಂಕುಮನ ಹಾಕ್ತೀನಿ. ಸಾಮಾನ್ಯವಾಗಿ ನಮ್ಮ ಕಡೆ ಇದೇ ಥರ ಪದ್ಧತಿ ಇರುವಂಥದ್ದು. ಎಲ್ಲ ಕಡೆಯೂ ಹೀಗೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ದೇವರಿಗೆ ಅರಿಶಿನ ಕುಂಕುಮನ ಹಾಕಿಬಿಟ್ಟು ಕೈ ಮುಗಿಯುವಂಥದ್ದು. ಹಾಗೆ ತುಳಸಿಗೂ ಕೂಡ ಪ್ರತಿ ದಿವಸ ಅರಿಶಿನ ಕುಂಕುಮವನ್ನು ಹಾಕಿಬಿಟ್ಟು ಕೈ ಮುಗಿತೀವಿ. ನಮ್ಮ ಕಡೆ ಎಲ್ಲ ಇದೇ ಥರ ಮಾಡೋದು. ನಾನು ಸಾಮಾನ್ಯವಾಗಿ ಇದೇ ಥರ ಮಾಡ್ತೀನಿ ಪ್ರತಿ ದಿವಸ ಕೂಡ. ಸೊ ಈ ಥರ ಅರಿಶಿನ ಕುಂಕುಮ ಎಲ್ಲ ಹಾಕಿಬಿಟ್ಟು ದೇವರಿಗೆ ನಮಸ್ಕರಿಸಿ ಹಾಗೆ ನಾನು ಇಲ್ಲಿ ರಾಮರಕ್ಷಾ ಸ್ತೋತ್ರ ಕೂಡ ಓದ್ತೀನಿ ಪ್ರತಿ ದಿವಸ. ರಾಮರಕ್ಷಾ ಸ್ತೋತ್ರ ಮತ್ತು ಹನುಮಾನ್ ಚಾಲೀಸ ಇದು ನಾನು ಮಂಗಳವಾರ ಅಂತ ಅಲ್ಲ, ಪ್ರತಿ ದಿವಸ ಕೂಡ ಓದ್ತೀನಿ. ನನಗೆ ಇದರಿಂದ ತುಂಬಾ ಒಂದು ಒಳ್ಳೆಯದಾಗಿದೆ ಅಂತ ಹೇಳ್ಬೋದು. ರಾಮರಕ್ಷಾ ಸ್ತೋತ್ರ ಅಂದರೆ ಇದರಲ್ಲಿ ರಾಮನ ಬಗ್ಗೆ ವರ್ಣನೆ ಇರುವಂಥದ್ದು. ರಾಮನ ಸೌಂದರ್ಯದ ಬಗ್ಗೆ ಇದರಲ್ಲಿ ವರ್ಣನೆಯನ್ನು ಮಾಡಿರ್ತಾರೆ. ಇದರಲ್ಲಿ ಸ್ತೋತ್ರ ಇರುತ್ತೆ, ಅದರ ಕೆಳಗಡೆ ಅದರ ಅರ್ಥ ಕೂಡ ಇರುತ್ತೆ. ನಾವು ಸ್ತೋತ್ರದ ಅರ್ಥ ಏನು ಅನ್ನೋದನ್ನು ಕೂಡ ನಾವು ತಿಳ್ಕೊಬೋದು. ಇದನ್ನು ಓದೋದ್ರಿಂದ ತುಂಬಾ ಪ್ರಯೋಜನ ಇದೆ ಅಂತ ಹೇಳ್ಬೋದು. ಜೀವನದಲ್ಲಿ ಕೆಲವೊಂದು ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡೋದಕ್ಕೆ ಕೂಡ ರಾಮರಕ್ಷಾ ಸ್ತೋತ್ರ ಹೆಲ್ಪ್ ಮಾಡುತ್ತೆ. ಯಾವುದೇ ಒಂದು ಅನಾರೋಗ್ಯ ಸಮಸ್ಯೆ ಇದ್ದರೆ ದೈಹಿಕವಾಗಿರ್ಬೋದು ಅಥವಾ ಮಾನಸಿಕವಾಗಿರ್ಬೋದು, ಕೆಲವೊಂದು ಸಲ ನಾವು ದೈಹಿಕವಾಗಿ ಕೆಲವೊಂದು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀವಿ. ಅಲ್ಲದೆ ಮಾನಸಿಕವಾಗಿ ಕೂಡ ನಾವು ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀವಿ ಅಂತ ಹೇಳ್ಬೋದು. ಒಂದು ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವಂಥದ್ದು, ಮನಸ್ಸಿಗೆ ದುಃಖ ಆಗಿರುವಂಥದ್ದು, ಯಾವುದೇ ಕಾರಣವೇ ಇರಲ್ಲ, ರೀಸನ್ ಇಲ್ಲದೇ ಮನಸ್ಸಿಗೆ ಏನೋ ಒಂಥರ ಖುಷಿ ಇರಲ್ಲ, ಮನಸ್ಸಿಗೆ ಏನೋ ಒಂಥರ ದುಃಖ ಆಗ್ತಾ ಇರತ್ತೆ, ಈ ಥರ ಎಲ್ಲ ಆಗ್ತಾ ಇರತ್ತೆ. ಇಂತಹ ಸಂದರ್ಭದಲ್ಲಿ ನಾವು ರಾಮರಕ್ಷಾ ಸ್ತೋತ್ರ ಓದೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ಅಂತ ಹೇಳ್ಬೋದು. ಹಾಗೆ ಜೀವನದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ನಾವು ಅಂದ್ಕೊಂಡಿರುವಂತಹ ಕೆಲಸಗಳು ಈಡೇರುವಂಥದ್ದು ಕೂಡ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಇದರಲ್ಲಿ ಹನುಮಾನ್ ಚಾಲೀಸ ಕೂಡ ಇರುತ್ತೆ. ಶನಿ ದೋಷ ಏನಾದರೂ ಇದ್ದರೆ, ನಿಮಗೇನಾದರೂ ಶನಿ ದೋಷ ಇದೆ, ಶನಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ದೋಷ ಇದ್ದರೂ ಕೂಡ ನಾವು ಹನುಮಾನ್ ಚಾಲೀಸನ ಓದೋದ್ರಿಂದ ಶನಿ ದೋಷ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಇದೇ ಬುಕ್ ನಾನು ಪ್ರತಿ ದಿವಸ ಓದುವಂಥದ್ದು, ಶ್ರೀ ರಾಮರಕ್ಷಾ ಸ್ತೋತ್ರಂ. ಇದರಲ್ಲಿ ಹನುಮಾನ್ ಚಾಲೀಸ ಕೂಡ ಇರುತ್ತೆ, ಎರಡೂ ಕೂಡ ಇದೆ. ಜಸ್ಟ್ 10 ರೂಪೀಸ್ ಅಷ್ಟೇ. ಸಾಮಾನ್ಯವಾಗಿ ಎಲ್ಲ ಬುಕ್ ಸ್ಟಾಲ್ಗಳಲ್ಲೂ ಇದು ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ದಿವಸಗಳಿಂದ ಇದನ್ನು ಓದ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಎಣ್ಣೆ ಜಿಡ್ಡೆಲ್ಲ ತಾಗ್ಬಿಟ್ಟಿದೆ, ಸ್ವಲ್ಪ ಗಲೀಜಾಗಿಬಿಟ್ಟಿದೆ ಬುಕ್ಕು. ಪ್ರತಿ ದಿವಸ ಕೂಡ ನಾನು ಇದನ್ನು ಓದ್ತೀನಿ. ನಮಗೆ 24 ಗಂಟೆ ಇರುತ್ತೆ ಅಂತ ಹೇಳ್ಬೋದು ದಿವಸದಲ್ಲಿ. ಅದರಲ್ಲಿ ಒಂದು 10 ನಿಮಿಷ ನಾವು ದೇವರಿಗೆ ಧ್ಯಾನ ಮಾಡೋದ್ರಲ್ಲಿ ಅಥವಾ ಈ ಥರ ಸ್ತೋತ್ರನ ಓದೋದ್ರಲ್ಲಿ ಕಳಿಯೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ನನಗನ್ಸುತ್ತೆ. ಅದರಿಂದ ದೇವರಿಗೇನು ಲಾಭ ಇಲ್ಲ, ನಮಗೆ ಲಾಭ ಅಂತ ಹೇಳ್ಬೋದು. ನಮಗೆ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಜೀವನದಲ್ಲಿ ನಮಗೆ ಒಂದು ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಹನುಮಾನ್ ಚಾಲೀಸ ಕೂಡ ಕೊಟ್ಟಿರ್ತಾರೆ. ನಿಮಗೇನಾದರೂ ಶನಿ ದೋಷ ಇದೆ ಅಂತ ಅಂದರೆ ನೀವು ಪ್ರತಿ ದಿವಸ ಕೂಡ ಹನುಮಾನ್ ಚಾಲೀಸನ ಓದೋದ್ರಿಂದ ನಿಮಗೆ ಶನಿ ದೋಷ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅಲ್ಲದೆ ಏನೇ ಒಂದು ಆರೋಗ್ಯ ಸಮಸ್ಯೆಗಳು ಇದ್ದರೂ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮ್ಗೆ ಏನಾದರೂ ಕೆಟ್ಟ ಕನಸೇನಾದರೂ ಬೀಳ್ತಾ ಇದ್ದರೆ ಇದನ್ನು ತಲೆದಿಮ್ಮಿನ ಕೆಳಗಡೆ ಕೂಡ ಇಟ್ಟು ಮಲ್ಕೋತಾರೆ. ಹಲವಾರು ಸಮಸ್ಯೆಗಳಿಗೆ ಇದೊಂದು ಪರಿಹಾರ ಕೊಡುತ್ತೆ ಅಂತ ಹೇಳ್ಬೋದು. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಪ್ರತಿ ದಿವಸ ಓದಿ, ನಿಮಗೂ ಕೂಡ ಒಳ್ಳೆಯದಾಗತ್ತೆ. ಓಕೆ ಗೈಸ್, ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ನಾನು ಸ್ನಾನನೆಲ್ಲ ಮುಗಿಸ್ಬಿಟ್ಟು ತಲೆಯಿಂದ ಸ್ನಾನ ಮಾಡಿ ದೇವರಿಗೆ ದೀಪನೆಲ್ಲ ಹಚ್ಚಿಬಿಟ್ಟು ಸ್ತೋತ್ರನೆಲ್ಲ ಓದಿದ್ದಾಯಿತು. ಇವಾಗ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅಂತ ಹೇಳ್ಬೋದು. ನಿಮಗೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಈ ಬುಕ್ಸ್ನ ಬೈ ಮಾಡಿಬಿಟ್ಟು ಡೈಲಿ ಈ ಸ್ತೋತ್ರನ ಓದ್ಬೋದು. ನಿಜವಾಗ್ಲೂ ತುಂಬಾ ಒಂದು ಒಳ್ಳೆ ಪ್ರಭಾವ ಬೀರುತ್ತೆ ಅಂತ ಹೇಳ್ಬೋದು. ಲೈಫಲ್ಲಿ ಒಳ್ಳೆ ಚೇಂಜಸ್ ಬರುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಹನುಮಾನ್ ಚಾಲೀಸ ಕೂಡ ಇದೆ, ಅದನ್ನು ಕೂಡ ನೀವು ಓದ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಶ್ರೀ ರಾಮರಕ್ಷಾ ಸ್ತೋತ್ರ. ಜಸ್ಟ್ 10 ರೂಪೀಸ್ ಅಷ್ಟೇ, ಜಾಸ್ತಿ ಏನು ಕಾಸ್ಟ್ಲಿ ಇಲ್ಲ. ಇದು ಸಾಮಾನ್ಯವಾಗಿ ಎಲ್ಲ ಬುಕ್ ಸ್ಟಾಲ್ಗಳಲ್ಲಿ ಇದು ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು.
ಕೇಳಿ ನೋಡಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಬೈ ಮಾಡಿ ಡೈಲಿ ಇದನ್ನು ಓದ್ಬೋದು. ನಿಮಗೆ ಗೊತ್ತಾಗುತ್ತೆ ಚೇಂಜಸ್ಸು, ತುಂಬಾ ಚೇಂಜಸ್ ಆಗುತ್ತೆ ಅಂತ ಹೇಳ್ಬೋದು. ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅಂತೂ ಸಿಗುತ್ತೆ ಇದನ್ನು ಓದೋದ್ರಿಂದ. ಇದರಲ್ಲಿ ಹನುಮಾನ್ ಚಾಲೀಸ ಕೂಡ ಇದೆ. ನಿಮಗೇನಾದರೂ ಶನಿ ದೋಷ ಈ ಥರ ಏನಾದರೂ ಇದ್ದರೆ ನೀವು ಡೈಲಿ ಹನುಮಾನ್ ಚಾಲೀಸನ ಓದೋದ್ರಿಂದ ಈ ಥರ ಶನಿ ದೋಷ ಏನಾದರೂ ಇದ್ದರೆ ಅದು ಅದರ ಪ್ರಭಾವ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಬೈ ಮಾಡಿ ಓದ್ಬೋದು. ನೋಡಿ, ನಾನು ಎಣ್ಣೆ ಕೈಯಲ್ಲೆಲ್ಲ ಕಿಟ್ಟಿ ಸ್ವಲ್ಪ ಗಲೀಜಾಗಿಬಿಟ್ಟಿದೆ ಅದು ಬುಕ್ಕು. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಇದನ್ನು ಬೈ ಮಾಡಿಬಿಟ್ಟು ಡೈಲಿ ಓದ್ಬೋದು. ತುಂಬಾ ಖುಷಿ ಅನಿಸುತ್ತೆ ಮನಸ್ಸಿಗೆ, ಏನೋ ಒಂಥರ ನೆಮ್ಮದಿ ಅಂತೂ ಸಿಗುತ್ತೆ. ಓಕೆ ಗೈಸ್, ಇವಾಗ ನಾನು ಮೀಟಿಂಗ್ ಹೋಗೋದಿದೆ ಸ್ಕೂಲಲ್ಲಿ. ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆ ನನ್ನ ಮಗಳ ಸ್ಕೂಲಲ್ಲಿ. ಅದಕ್ಕಿಂತ ಮೊದಲು ನಾನು ಟೊಮಾಟೊ ಗೊಜ್ಜನ್ನು ಮಾಡಿಬಿಟ್ಟು ಹೋಗೋಣ ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಮಾಡ್ತೀನಿ. ನಾನು ಯಾವ ರೀತಿ ಟೊಮಾಟೊ ಗೊಜ್ಜನ್ನ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆನಾ? ಸಾಮಾನ್ಯವಾಗಿ ಟೊಮಾಟೊ ಗೊಜ್ಜು ಯಾವ ರೀತಿ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ, ನೀವು ನೋಡಲೇಬೇಕು, ನೋಡ್ತೀರಾ. ಹಾಗೆ ಗೈಸ್, ಯಾವ ರೀತಿ ಟೊಮಾಟೊ ಗೊಜ್ಜನ್ನ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ನಾನು ಯಾವ ರೀತಿ ಟೊಮಾಟೊ ಗೊಜ್ಜನ್ನ ಮಾಡ್ಕೋತೀನಿ ಅನ್ನೋದನ್ನು ತೋರಿಸ್ತೀನಿ. ಅದಕ್ಕಿಂತ ಮೊದಲು ನನಗೆ ಸ್ವಲ್ಪ ರಾಗಿ ಗಂಜಿನ ಕುಡಿದ್ಬಿಟ್ಟು ಸ್ವಲ್ಪ ಎನರ್ಜಿ ಬರಬೇಕು. ಇವಾಗ ಸ್ವಲ್ಪ ರಾಗಿ ಗಂಜಿನ ಕುಡಿದೀನಿ, ಅದಾದಮೇಲೆ ನಾನು ಟೊಮಾಟೊ ಗೊಜ್ಜನ್ನ ಮಾಡ್ಕೋತೀನಿ. ನೋಡಿ ಗೈಸ್, ಇದೇ ನಮ್ಮದು ಎನರ್ಜಿ ಡ್ರಿಂಕ್ ರಾಗಿ ಗಂಜಿ. ಸುಸ್ತಾದಾಗೆಲ್ಲ ಅವಾಗವಾಗ ಸುಸ್ತಂತ ಅನಿಸಿದ್ರೆ ಈ ಥರ ರಾಗಿ ಗಂಜಿ ಕುಡಿತಾ ಇರೋದು. ನೀವು ಕೂಡ ಟ್ರೈ ಮಾಡಿ, ಒಳ್ಳೆ ಎನರ್ಜಿ ಬರುತ್ತೆ ಅವಾಗವಾಗ ರಾಗಿ ಗಂಜಿನ ಕುಡಿಯೋದ್ರಿಂದ. ಇವಾಗ ರಾಗಿ ಗಂಜಿನ ಕುಡಿದ್ಬಿಟ್ಟು ಅದಾದಮೇಲೆ ಟೊಮೆಟೊ ಗೊಜ್ಜನ್ನ ಮಾಡ್ಕೊಳ್ಳೋಕ್ಕೆ ತರಕಾರಿನ ಕಟ್ ಮಾಡ್ಕೋಬೇಕು. ಆಮೇಲೆ ನಾನು ಯಾವ ರೀತಿ ಟೊಮಾಟೊ ಗೊಜ್ಜನ್ನ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಇವಾಗ ರಾಗಿ ಗಂಜಿ ಕುಡ್ಕೊತೀನಿ ಫಸ್ಟ್. ಓಕೆ ಗೈಸ್, ನಾನಿಲ್ಲಿ ಟೊಮೆಟೊ ಗೊಜ್ಜನ್ನು ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ತರಕಾರಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಸಿಪ್ಪೆನೆಲ್ಲ ಸುಲಿದು ಇಟ್ಕೊಂಡಾಯಿತು. ಹಾಗೆ ಇವಾಗ ಬೆಳ್ಳುಳ್ಳಿ ಸಿಪ್ಪೆನ ಸುಲಿತಾ ಇದ್ದೀನಿ. ಒಂದೊಂದು ಸಲ ಅನಿಸ್ಬಿಡುತ್ತೆ, ಅಯ್ಯೋ ಮದುವೆಗಿಂತ ಮೊದಲು ಎಷ್ಟು ಆರಾಮಾಗಿದ್ದೆ ಅಲ್ವಾ, ಅಮ್ಮ ಎಲ್ಲ ಮಾಡಾಕ್ತಾಯಿದ್ರು, ಹಾಗೆ ತಿಂತಾಯಿದ್ದೆ. ಇವಾಗ ಮದುವೆ ಆದಮೇಲೆ ಎಲ್ಲನೂ ನಾವೇ ಮಾಡ್ಕೋಬೇಕು ಅಂತ ಅನಿಸ್ಬಿಡತ್ತೆ. ಮದುವೆಗಿಂತ ಮೊದಲೇ ಲೈಫ್ ಎಷ್ಟೋ ಚೆನ್ನಾಗಿತ್ತು ಅಂತ ಕೆಲವೊಂದು ಸಲ ಅನಿಸ್ಬಿಡತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ತರಕಾರಿನ ಕಟ್ ಮಾಡ್ಕೋತಾ ಇದ್ದೀನಿ. ನನಗೆ ಚಾಕುನಲ್ಲಿ ಕಟ್ ಮಾಡ್ಕೊಳ್ಳೋದು ಅಷ್ಟು ಇಷ್ಟ ಆಗೋಲ್ಲ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಕ್ಕೆ ಬರೋಲ್ಲ ನನಗೆ ಚಾಕುನಲ್ಲಿ. ಸೊ ನಾನೇನು ಮಾಡ್ತೀನಿ, ಮೆಟ್ಕತಿನ ಯೂಸ್ ಮಾಡಿಬಿಟ್ಟು ತರಕಾರಿನ ಕಟ್ ಮಾಡ್ಕೋತೀನಿ. ಇದರಲ್ಲಾದರೆ ಚಿಕ್ಕದಾಗಿ ಮತ್ತು ಬೇಗ ಕಟ್ ಮಾಡ್ಕೊಂಡ್ಬಿಡ್ಬೋದು, ಬೇಗ ಆಗುತ್ತೆ, ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು. ಚಾಕುನಲ್ಲಾದರೆ ಅಷ್ಟು ಬೇಗ ಆಗೋಲ್ಲ, ನನಗೆ ಅಷ್ಟು ಬೇಗ ಕಟ್ ಮಾಡ್ಕೊಳಕ್ಕೆ ಬರೋಲ್ಲ. ಸೊ ನಾನೇನು ಮಾಡ್ತೀನಿ, ಮೆಟ್ಕತಿನ ಯೂಸ್ ಮಾಡ್ತೀನಿ. ಇದರಲ್ಲಿ ಬೇಗನೆ ತರಕಾರಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬಿಡ್ಬೋದು. ಓಕೆ ಗೈಸ್, ನಾನಿಲ್ಲಿ ಒಂದು 3 ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಒಂದು ದೊಡ್ಡದಾಗಿರೋ ಒಂದು 2 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕರಿಬೇವು ಮತ್ತು ಹಸಿಮೆಣಸು, ಒಂದು 2 ಹಸಿಮೆಣಸನ್ನು ತೊಗೊಂಡಿದ್ದೀನಿ. ಖಾರ ಸ್ವಲ್ಪ ಕಡಿಮೆ ನಮ್ಮದು. ಒಂದು 2 ಹಸಿಮೆಣಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 7-8 ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ ಗೊಜ್ಜಿಗೆ ಬೆಳ್ಳುಳ್ಳಿನ ಜಾಸ್ತಿ ಹಾಕೋದ್ರಿಂದ ರುಚಿಯಾಗಿರುತ್ತೆ. ನಿಮಗೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ಕೂಡ ಹಾಕ್ಕೊಳ್ಳಿ. ನಾನೊಂದು 7-8 ಬೆಳ್ಳುಳ್ಳಿ ಅಷ್ಟನ್ನು ತೊಗೊಂಡಿದ್ದೀನಿ. ಇವಾಗ ನಾನು ಯಾವ ರೀತಿ ಟೊಮೆಟೊ ಗೊಜ್ಜನ್ನ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಓಕೆನಾ? ಇವಾಗ ನಾನಿಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಆಯಿಲ್ನ ಹಾಕೋತಾ ಇದ್ದೀನಿ. ಪಕ್ಕದಲ್ಲೇ ಇಲ್ಲಿ ರೈಸ್ಗೂ ಕೂಡ ಇಟ್ಟಿದೆ, ಸೊ ಅದು ಸೀಟಿ ಹೊಡಿತಾ ಇದೆ. ಇಲ್ಲಿ ಆಯಿಲು ಕಾದಿದೆ. ಇವಾಗ ನಾನು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮ್ಯಾಟೊ ಗೊಜ್ಜಿಗೆ ಈ ಥರ ಬೆಳ್ಳುಳ್ಳಿನ ಸಿಪ್ಪೆ ಸುಲಿಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಹಸಿಮೆಣಸು ಹಾಗೆ ಕರಿಬೇವನ್ನ ಹಾಕೋತಾ ಇದ್ದೀನಿ. ಕರಿಬೇವಾಗಿರ್ಬೋದು ಅಥವಾ ಹಸಿಮೆಣಸು ಆಗಿರ್ಬೋದು, ಆಯಿಲ್ಗೆ ಡೈರೆಕ್ಟಾಗಿ ಹಾಕೋದ್ರಿಂದ ಸಿಡ್ಕೊಳ್ಳುತ್ತೆ ಅದು. ಅದಕ್ಕೆ ನಾನೇನು ಮಾಡ್ತೀನಿ, ಈರುಳ್ಳಿ ಜೊತೆನೇ ಮಿಕ್ಸ್ ಮಾಡಿಬಿಟ್ಟು ಹಾಕೊಂಡ್ಬಿಡ್ತೀನಿ, ಅಷ್ಟು ಸಿಡಿಯಲ್ಲ ಅಂತ ಹೇಳಿಬಿಟ್ಟು. ನನಗೆ ಮದುವೆಗಿಂತ ಮೊದಲು ಟೊಮೆಟೊ ಗೊಜ್ಜು ಅದರ ಹೆಸರೇ ಕೇಳಿರಲಿಲ್ಲ ನಾನು. ಆ್ಯಕ್ಚುಲಿ ಇದು ನನಗೆ ನನ್ನ ಹಸ್ಬೆಂಡ್ ಹೇಳ್ಕೊಟ್ಟಿರುವಂಥದ್ದು. ಟೊಮ್ಯಾಟೊ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ. ರೈಸ್ಗಾಗಿರ್ಬೋದು, ಚಪಾತಿಗಾಗಿರ್ಬೋದು, ರೊಟ್ಟಿಗಾಗಿರ್ಬೋದು ತುಂಬಾ ರುಚಿಯಾಗಿರುತ್ತೆ. ಟೊಮ್ಯಾಟೊ ಗೊಜ್ಜಿಗೆ ಖಾರ ಸ್ವಲ್ಪ ಜಾಸ್ತಿ ಹಾಕೋಬೇಕು. ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ರುಚಿ ಇರುತ್ತೆ ಅಂತ ಹೇಳ್ಬೋದು. ನಾನು ಸ್ವಲ್ಪ ಕಡಿಮೆನೇ ಹಾಕೋತೀನಿ. ನನ್ನ ಮಗಳು ತಿಂತಾಳಲ್ವ, ಅವಳಿಗೆ ಖಾರ ಇಷ್ಟನೇ ಆಗಲ್ಲ. ಸೊ ಸ್ವಲ್ಪ ಕಡಿಮೆ ಖಾರನ ಹಾಕೋತಾ ಇದ್ದೀನಿ. ಇವಾಗ ಕಟ್ ಮಾಡ್ಕೊಂಡಿರುವಂಥ ಟೊಮ್ಯಾಟೊನ ಸೇರಿಸ್ಕೊಂಡೆ. ಟೊಮ್ಯಾಟೊನ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ನಾನಿವತ್ತು ಪಲ್ಯ ಬೇರೆ ಏನು ಮಾಡಿಲ್ಲ, ಬರೀ ರೈಸ್ ಮತ್ತು ಟೊಮ್ಯಾಟೊ ಗೊಜ್ಜು ಎರಡನ್ನೇ ಮಾಡ್ಕೊಂಡಿರೋದು. ಟೈಮ್ ಕೂಡ ಇರಲಿಲ್ಲ, ಸೊ ಬೇರೆ ಪಲ್ಯ ಎಲ್ಲ ಏನು ಮತ್ತೆ ಮಾಡೋಕ್ಕೆ ಹೋಗಿಲ್ಲ ನಾನು. ಇಲ್ಲಿ ಟೊಮ್ಯಾಟೊನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ನಾನು ಇದಕ್ಕೆ ಇವಾಗ ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಜೊತೆಗೆ ಸ್ವಲ್ಪ ಅರಿಶಿನ ಕೂಡ ಹಾಕ್ತಾಯಿದ್ದೀನಿ.
ಅರಿಶಿನ ಮತ್ತು ಉಪ್ಪನ್ನು ಹಾಕೋದ್ರಿಂದ ಟೊಮೊಟೊ ಏನಾಗುತ್ತೆ ಬೇಗನೆ ಮೆಲ್ಟ್ ಆಗಿಬಿಡುತ್ತೆ. ಕೆಲವೊಂದು ಟೊಮೊಟೊ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ಬೋದು. ಕೆಲವೊಂದು ಟೊಮೊಟೊ ಬೇಗ ಕರಗುತ್ತೆ, ಇನ್ನು ಕೆಲವೊಂದು ಟೊಮೆಟೊ ಅಷ್ಟು ಬೇಗ ಕರಗಲ್ಲ. ಈ ರೀತಿ ಟೊಮೆಟೊ ಹಾಕಿದ ತಕ್ಷಣ ಉಪ್ಪನ್ನು ಹಾಕೊಳ್ಳೋದ್ರಿಂದ ಟೊಮೆಟೊ ಬೇಗ ಬೆಂದ್ಬಿಡುತ್ತೆ. ಉಪ್ಪು ಮತ್ತು ಅರಿಶಿನ ಸೇರಿಸ್ಕೊಳ್ಳೋದ್ರಿಂದ ಬೇಗ ಬೆಂದ್ಕೊಳ್ಳುತ್ತೆ. ಇವಾಗ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇದಕ್ಕೆ ನೀರನ್ನ ಸೇರಿಸ್ಕೋಬೇಕಾಗತ್ತೆ. ತುಂಬಾ ರುಚಿಯಾಗಿರುತ್ತೆ ಇದು. ರೈಸ್ ಜೊತೆಗಂತೂ ತುಂಬಾ ರುಚಿಯಾಗಿರುತ್ತೆ. ಬೇರೆ ಪಲ್ಯ ಎಲ್ಲ ಏನೂ ಬೇಕಂತಲೇ ಇಲ್ಲ. ರೈಸ್ ಮತ್ತು ಟೊಮಾಟೊ ಗೊಜ್ಜು ಎರಡನ್ನೇ ತಿನ್ಬೋದು. ಸ್ವಲ್ಪ ಹುಳಿ ಹುಳಿಯಾಗಿ ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ. ನನಗೆ ಮತ್ತು ನನ್ನ ಹಸ್ಬೆಂಡ್ ಇಬ್ಬರಿಗೆ, ಅದರಲ್ಲೂ ಮಧ್ಯಾಹ್ನ ನನ್ನ ಮಗಳಂತೂ ಊಟ ಮಾಡೋದೇ ಇಲ್ಲ. ಒಂದು 2 ತುತ್ತು ತಿಂತಾಳೆ. ನಾನೊಬ್ಬಳೇ ಊಟ ಮಾಡೋದು. ಇನ್ನು ನೈಟ್ ನನ್ನ ಹಸ್ಬೆಂಡ್ ಬರೋದು. ಸೊ ನಾನು ಸ್ವಲ್ಪ ಮಾಡ್ಕೋತೀನಿ. ಸುಮ್ಮನೆ ವೇಸ್ಟ್ ಮಾಡಬೇಕಾಗತ್ತಲ್ವ ಜಾಸ್ತಿ ಮಾಡಿಕೊಂಡ್ರೆ. ಇದಕ್ಕೆ ನಾನು ಇವಾಗ 1 ಸ್ಪೂನ್ ಆಗುವಷ್ಟು ಸಾಂಬಾರು ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಆಚಿ ಸಾಂಬಾರು ಪೌಡರ್ ತುಂಬಾ ರುಚಿಯಾಗಿರುತ್ತೆ. ನಾನು ಟೊಮೆಟೊ ಗೊಜ್ಜನ್ನ ಇದೇ ಥರ ಮಾಡ್ಕೊಳ್ಳೋದು. ಇದೇ ನನಗೆ ಹಸ್ಬೆಂಡ್ ಹೇಳ್ಕೊಟ್ಟಿರುವಂಥದ್ದು. ತುಂಬ ರುಚಿಯಾಗಿರುತ್ತೆ ಅಂತ ಅನಿಸ್ತು ನನಗೆ. ಆವಾಗವಾಗ ನಾನು ಕೂಡ ಇದನ್ನು ಮಾಡ್ತಾಯಿರ್ತೀನಿ. ಇವಾಗ ಸ್ವಲ್ಪ ನೀರನ್ನ ಸೇರಿಸ್ಕೊಂಬಿಟ್ಟು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ. ಇದಕ್ಕೆ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಟೊಮೆಟೊ ಗೊಜ್ಜು ತುಂಬಾ ರುಚಿಯಾಗಿ ಬರುತ್ತೆ. ಇವಾಗ ಇದು ಕುದೀತಾ ಇದೆ, ನೋಡ್ತಾ ಇರ್ಬೋದು. ಒಂದು 5 ನಿಮಿಷದವರೆಗೂ ಇದನ್ನು ಮುಚ್ಚಿಬಿಟ್ಟು ಟೊಮಾಟೊ ಚೆನ್ನಾಗಿ ಕರಗೋದಕ್ಕೆ ಬಿಡಬೇಕು. ಟೊಮಾಟೊ, ಈರುಳ್ಳಿ ಎಲ್ಲನೂ ಚೆನ್ನಾಗಿ ಕರಗಬೇಕು, ಮೆತ್ತಗಾಗಬೇಕು, ಅಂದರೆ ಮಾತ್ರ ಚೆನ್ನಾಗಿರುತ್ತೆ. ಟೊಮಾಟೊ ಗೊಜ್ಜು ಗೊತ್ತಿಲ್ಲದೆ ಇರೋರು ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ನಾನು ಮಾಡೋ ಟೊಮಾಟೊ ಗೊಜ್ಜನ್ನು ನೋಡಿಬಿಟ್ಟು ಒಂದ್ಸಲ ಟ್ರೈ ಮಾಡಲಿ ಅಂತ ಹೇಳಿಬಿಟ್ಟು ಇದನ್ನು ನಾನು ವಿಡಿಯೋ ಮಾಡಿದೆ. ಓಕೆ ಗೈಸ್, ಇವಾಗ ಇದನ್ನು ಒಂದು 5 ಮಿನಿಟ್ಸ್ವರೆಗೂ ಬೇಯೋಕ್ಕೆ ಬಿಡ್ತೀನಿ. ಇವಾಗ ಇದೊಂದು 5 ನಿಮಿಷ ಆಗಿದೆ. ಚೆನ್ನಾಗಿ ಬೆಂದ್ಕೊಂಡಿದೆ. ಟೊಮ್ಯಾಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಕರಗಿದೆ, ನೋಡ್ತಾ ಇರ್ಬೋದು. ಇದು ತಣ್ಣಗಾದ ಮೇಲೆ ಏನಾಗುತ್ತೆ, ಸ್ವಲ್ಪ ದಪ್ಪ ಆಗಿಬಿಡತ್ತೆ. ಇವಾಗ ಇಷ್ಟು ತೆಳ್ಳಗಿದೆ ಅಂತ ಅನಿಸುತ್ತೆ. ಆಮೇಲೆ ಸ್ವಲ್ಪ ದಪ್ಪ ಆಗಿಬಿಡತ್ತೆ ಇದು. ನಾನು ಈ ಥರ ಟೊಮ್ಯಾಟೊ ಗೊಜ್ಜನ್ನು ಮಾಡ್ಕೋತೀನಿ. ಬೇರೆ ಯಾವ ರೀತಿ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಈ ಥರ ಮಾಡ್ಕೋತೀನಿ. ಯಾರೆಲ್ಲ ಟೊಮ್ಯಾಟೊ ಗೊಜ್ಜನ್ನು ತಿಂದಿಲ್ಲ, ಇದುವರೆಗೂ ಇನ್ನೂ ಟೊಮ್ಯಾಟೊ ಗೊಜ್ಜನ್ನು ಟೇಸ್ಟ್ ಮಾಡಿಲ್ಲ, ದಯವಿಟ್ಟು ಒಂದ್ಸಲ ಟೊಮ್ಯಾಟೊ ಗೊಜ್ಜನ್ನು ಮಾಡಿ ನೋಡಿ. ತುಂಬಾ ರುಚಿಯಾಗಿರುತ್ತೆ. ನಿಮಗೆ ಆಮೇಲೆ ಅನಿಸುತ್ತೆ ವಾವ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಓಕೆ ಗೈಸ್, ಇವಾಗ ಟೊಮ್ಯಾಟೊ ಗೊಜ್ಜು ರೆಡಿ ಆಯಿತು. ನೋಡ್ತಾ ಇರ್ಬೋದು, ತಿಕ್ಕಾಗಿ ಆಗಿದೆ. ಕೆಲವೊಂದು ಸಲ ಟೈಮ್ ಆಗಿದ್ದೇ ಗೊತ್ತಾಗಲ್ಲ. ಕೆಲಸ ಮಾಡ್ತಾ ಎಷ್ಟು ಬೇಗ ಟೈಮ್ ಆಗಿಬಿಡ್ತು ಅಂತ ಅನಿಸುತ್ತೆ. ಇನ್ನು ಕೆಲವೊಂದು ಸಲ ಏನಾಗುತ್ತೆ, ಟೈಮೇ ಹೋಗಲ್ಲ ಅಂತ ಅನಿಸುತ್ತೆ, ಬೇಜಾರು ಬಂದುಬಿಡತ್ತೆ. ಈ ಥರ ಎಲ್ಲ ಆಗುತ್ತೆ. ಇವತ್ತಂತೂ ನನಗೆ ಎಷ್ಟು ಬೇಗ ಟೈಮ್ ಆಗಿಬಿಡ್ತಪ್ಪ ಅಂತ ಅನ್ನಿಸ್ತಾ ಇತ್ತು. ಸ್ವಲ್ಪ ಹೊತ್ತು ಟಿ ವಿ ನೋಡೋಕ್ಕೆ ಅಂತ ಹೇಳಿಬಿಟ್ಟು ಕೂತ್ಕೊಂಡ್ರೆ ಸಾಕು, ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಹಾಗೆ ಮೊಬೈಲ್ ಕೂಡ ರೀಲ್ಸ್ ಏನಾದರೂ ನೋಡ್ತಾ ಕೂತ್ಕೊಂಡ್ಬಿಟ್ರೆ ಟೈಮ್ ಆಗಿದ್ದೇ ಗೊತ್ತಾಗಲ್ಲ. ಸೊ ನನಗೆ ಸ್ವಲ್ಪ ಟೈಮ್ ಆಗೋಯ್ತು ಅಂತ ಹೇಳ್ಬೋದು. ಇವತ್ತು ಗಡಿಬಿಡಿಯಲ್ಲಿ ಸ್ವಲ್ಪ ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ದೀನಿ. ವಾಕೇಬಲ್ ಡಿಸ್ಟೆನ್ಸ್ ಆಗಿರೋದ್ರಿಂದ ಒಂದು 5 ನಿಮಿಷ ಅಷ್ಟೇ ನಡ್ಕೊಂಡು ಹೋಗಿಬಿಡ್ಬೋದು. ನನ್ನ ಮಗಳದ್ದು ಫಸ್ಟ್ ಟೆಸ್ಟ್ ಮುಗೀತು. ಸೊ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇಟ್ಟಿದ್ದರು. ಪ್ರತಿ ಟೆಸ್ಟ್ ಆದ ಕೂಡಲೇ ಕೂಡ ಮೀಟಿಂಗ್ ಮಾಡ್ತಾರೆ. ಫಸ್ಟ್ ಟೆಸ್ಟ್ ಮುಗಿದಿರೋದ್ರಿಂದ ಪೇರೆಂಟ್ ಮೀಟಿಂಗ್ ಕರೆದಿದ್ರು. ಸೊ ಹೋಗ್ತಾಯಿದ್ದೀನಿ. ಮೀಟಿಂಗ್ನೆಲ್ಲ ಮುಗಿಸಿ ನನ್ನ ಮಗಳನ್ನು ಕರ್ಕೊಂಡು ಬರುವಷ್ಟರಲ್ಲಿ 3:30 ಎಲ್ಲ ಆಗಿಬಿಟ್ಟಿತ್ತು. ನನಗಂತೂ ತುಂಬಾ ಹಸಿವಾಗ್ತಾಯಿತ್ತು. ನಾನು ಯಾವಾಗಲೂ ಸಾಮಾನ್ಯವಾಗಿ 1-1:30ಗೆಲ್ಲ ಊಟ ಮಾಡ್ತಾಯಿದ್ದೆ. ಇವಾಗ ನನ್ನ ಮಗಳು ಸ್ಕೂಲಿಗೆ ಹೋಗೋದ್ರಿಂದ ಏನು ಮಾಡ್ತೀನಿ, 2 o'clock ಅವಳನ್ನ ಕರ್ಕೊಂಡ್ಬಂದುಬಿಟ್ಟು ಅದಾದಮೇಲೆ ನಾನು ಊಟ ಮಾಡ್ತೀನಿ. ಬಟ್ ಇವತ್ತು ಮೀಟಿಂಗ್ ಇರೋದ್ರಿಂದ ಬೇಗ ಆಗ್ಬೋದು ಅಂತ ಅಂದ್ಕೊಂಡೆ. ಇಲ್ಲ, 3:30 ಎಲ್ಲ ಆಗಿಬಿಟ್ಟಿತ್ತು. ಹಾಗೆ ಮನೆಗೂ ಕೂಡ ಬಂದ್ವಿ. ನನ್ನ ಮಗಳು ಇಲ್ಲಿ ಪೇಪರ್ಸ್ನ ಕೊಟ್ಟಿದ್ದರು, ಎಕ್ಸಾಮ್ ಪೇಪರ್ಸ್ನ ಕೊಟ್ಟಿದ್ದರು. ಅವರು ಯಾವ ರೀತಿ ಬರೆದಿರ್ತಾರೆ, ಏನು ಮಿಸ್ಟೇಕ್ ಮಾಡಿರ್ತಾರೆ ಅದನ್ನೆಲ್ಲ ನಾವು ನೋಡಲಿ ಅಂತ ಹೇಳಿಬಿಟ್ಟು ಕೊಡ್ತಾರೆ. ಸೊ ನಾನು ಆಮೇಲೆ ನೋಡ್ತೀನಿ ಅಂತ ಹೇಳಿದೆ. ಸ್ಕೂಲಲ್ಲಿ ಒಂದು ಸಲ ನೋಡಿಬಿಟ್ಟು ಬಂದಿದ್ದೆ. ಬಟ್ ನನ್ನ ಮಗಳು ಕೇಳಿಲ್ಲ, ಅಮ್ಮ ನೋಡು ಅಂತ ಹೇಳಿಬಿಟ್ಟು ಹಠ ಹಿಡಿದ್ಲು. ಸೊ ನೋಡ್ತಾ ಕೂತಿದ್ದೀನಿ. ಚೆನ್ನಾಗಿ ಮಾಡಿದ್ಲು, ಪರವಾಗಿಲ್ಲ. ಬಟ್ ಕೆಲವೊಂದು ಮಿಸ್ಟೇಕ್ಸ್ನ ಮಾಡಿರ್ತಾರೆ, ಚಿಕ್ಕ ಮಕ್ಕಳಲ್ವ, ನೆನಪಿರಲ್ಲ. ಕೆಲವೊಂದು ಸಲ ನಾವು ಹೇಳ್ಕೊಟ್ಟಿರ್ತೀವಿ, ತುಂಬ ಸಲ ಹೇಳ್ಕೊಟ್ಟಿರ್ತೀವಿ, ಆದರೂ ಕೂಡ ಕೆಲವೊಂದು ಸಲ ಮಿಸ್ಟೇಕ್ ಮಾಡಿಬಿಡ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಹೋಗ್ತಾ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಬೇಕಷ್ಟೆ. ಅವಳಿಗೆ ಗೊತ್ತಿದ್ದು ಯಾವುದೋ ತಲೆಯಲ್ಲಿ ಬರೆದು ಬಿಟ್ಟಿರ್ತಾಳೆ. ಗೊತ್ತಿರುತ್ತೆ, ಕೇಳಿದರೆ ಹೇಳ್ತಾಳೆ, ಸರಿಯಾಗಿ ಹೇಳ್ತಾಳೆ. ಬಟ್ ಕೆಲವೊಂದು ಸಲ ಏನು ಮಾಡ್ತಾಳೆ, ಈ ಥರ ಎಕ್ಸಾಮಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ತಾ ಏನು ಮಾಡ್ತಾಳೆ, ತಪ್ಪಾಗಿ ಬರೆದಿಟ್ಟಿರ್ತಾಳೆ. ಕೆಲವೊಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ನ ಮಾಡಿರ್ತಾರೆ ಅಷ್ಟೇ. ಅದನ್ನು ನಾವು ಅವರಿಗೆ ಹೇಳಿದ್ರೆ ತಿಳ್ಕೊತಾರೆ. ಲಕ್ಷ್ಯ ಇಟ್ಟು ಬರೀಬೇಕು, ಈ ಥರ ಎಕ್ಸಾಮಲ್ಲೆಲ್ಲ ತಪ್ಪಾಗಿ ಮಾಡಬಾರ್ದು ಅಂತ ಹೇಳಿ ನಿಧಾನವಾಗಿ ಹೇಳಿದ್ರೆ ಅವರು ಅದನ್ನು ಅರ್ಥ ಮಾಡ್ಕೋತಾರೆ.
ಚಿಕ್ಕ ಮಕ್ಕಳಲ್ವ, ಇನ್ನು ಆಟ ಆಡೋ ವಯಸ್ಸು ಅಷ್ಟೇ. ಇವಾಗಲೇ ಪಾಪ ನಾವು ತುಂಬಾ ಪ್ರೆಷರ್ ಹಾಕೋದು ಅಷ್ಟು ಸರಿ ಅಲ್ಲ ಅಂತ ನನಗನ್ಸುತ್ತೆ. ಅವರಿಗೆ ಎಷ್ಟು ಬರುತ್ತೋ ಅಷ್ಟು ಬರಲಿ, ಎಷ್ಟು ಬರಿತಾಳೋ ಅಷ್ಟು ಬರೀಲಿ ಅಂತ ಹೇಳ್ಬಿಟ್ಟು ನಾನು ಬಿಡ್ತೀನಿ. ಆದಷ್ಟು ಅವಳಿಗೆ ಸಮಾಧಾನವಾಗಿ ಚೆಂದ ಮಾಡಿ ಹೇಳ್ಕೊಡೋದು ನಮ್ಮ ಕರ್ತವ್ಯ ಅಂತ ಹೇಳ್ಬೋದು. ಕಲಿತಾರೆ, ನಿಧಾನವಾಗಿ ಕಲಿತಾರೆ, ಚಿಕ್ಕ ಮಕ್ಕಳಲ್ವ, ಅವ್ರಿಗೂ ತುಂಬಾ ಪ್ರೆಷರ್ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರ್ತೀನಿ. ಇದಾದಮೇಲೆ ನಾನು ನನ್ನ ಮಗಳಿಗೆ ಡ್ರೆಸ್ಸನ್ನೆಲ್ಲ ಚೇಂಜ್ ಮಾಡಿಸ್ಬಿಟ್ಟು, ಹಾಗೆ ನಾನು ಕೂಡ ಬಟ್ಟೆನೆಲ್ಲ ಚೇಂಜ್ ಮಾಡಿ ಊಟ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ. ಇಲ್ಲಿ ರೈಸ್ ಮತ್ತು ಟೊಮ್ಯಾಟೊ ಗೊಜ್ಜು. ನಾನು ಇವತ್ತು ಬೇರೆ ಪಲ್ಯ ಏನೂ ಮಾಡಿರಲಿಲ್ಲ. ಸೌತೆಕಾಯಿನ ಹಾಕ್ಕೊಂಡು ಹಾಗೆ ಪಾಪಡನ್ನ ಫ್ರೈ ಮಾಡ್ಕೊಂಡಿದ್ದೆ. ಪಾಪಡಲ್ಲಿ ನಾವು ಮಧ್ಯಾಹ್ನದ ಊಟನ ಮುಗಿಸಿದ್ವಿ, ನಾನು ಮತ್ತು ನನ್ನ ಮಗಳು ಇಬ್ಬರೇ. ನನ್ನ ಮಗಳು ಅಷ್ಟೇನು ಊಟ ಮಾಡಲ್ಲ, ಅವಳು 11:30ಗೆಲ್ಲ ಲಂಚ್ ಮಾಡಿರ್ತಾಳೆ. ಸೊ ಮಧ್ಯಾಹ್ನ ಊಟ ಮಾಡು ಅಂತ ಅಂದರೆ ಅಷ್ಟು ಮಾಡಲ್ಲ, ಎಲ್ಲೋ ಒಂದು 2 ತುತ್ತು ತಿಂತಾಳೆ. ಅದಾದಮೇಲೆ ಬೇಡ ಬೇಡ ಅಂತಾಳೆ. ಇಲ್ಲಿ ನೋಡ್ತಾ ಇರ್ಬೋದು, ಅವಳು ಬಟ್ಲನ್ನು ತಂದ್ಕೊಂಡ್ಬಿಟ್ಟು ಆಟ ಆಡ್ತಾ ಇದ್ದಾಳೆ. ಟೊಮ್ಯಾಟೊ ಗೊಜ್ಜು ಅಂದ ತಕ್ಷಣ ಅವಳಿಗೆ ತುಂಬಾ ಖುಷಿಯಾಗೋಯಿತು. ಸ್ವಲ್ಪ ಹುಳಿ ಹುಳಿಯಾಗಿರುತ್ತಲ್ವ, ಅವಳಿಗೂ ತುಂಬ ಇಷ್ಟ ಆಗುತ್ತೆ. ಸೊ ಅವಳು ಕೂಡ ಇಷ್ಟಪಟ್ಟು ತಿಂತಾಳೆ. ಸೊ ಈ ಥರ ಸೂಪರಾಗಿದೆ ಅಂತ ಹೇಳ್ಬಿಟ್ಟು, ಸೂಪರ್ ಊಟ ಅಂತ ಹೇಳ್ಬಿಟ್ಟು ಕೈ ಕಾಣಿಸ್ತಾ ಇದ್ಲು. 1-2 ತುತ್ತು ತಿಂತಾಳೆ ಅಷ್ಟೇ. 1-2 ತುತ್ತು ತಿನ್ನಿಸ್ತೀನಿ, ಆಮೇಲೇನು ಅವಳು ಊಟ ಮಾಡಲ್ಲ. ಅವಳಿಗೆ ಊಟ ಮಾಡಿಸ್ಬಿಟ್ಟು ನಾನು ಊಟ ಮಾಡ್ತೀನಿ. ಇವತ್ತು ಹೆಡ್ಏಕ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಊಟ ಮಾಡಿ ಸ್ವಲ್ಪ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದೆ ನಾನು. ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ನಾನು ಯಾವುದೇ ವಿಡಿಯೋ ಹಾಕಿದರೂ ಕೂಡ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಬಾಯ್.